ನೀರು ಬಿಟ್ಟಿದ್ದಾರೆ ಈ ಕಾಲದಲ್ಲಿ. ಸೈಡಿಗೆ ಮನೆಗಳಿದ್ದಾವೆ. ನಮಸ್ಕಾರ ಕರ್ನಾಟಕ ಬಂಧುಗಳೇ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ವಿಡಿಯೋದಲ್ಲಿ ನಿಮಗೆ ಹಾರಂಗಿ ಡ್ಯಾಮು ಮತ್ತು ಹಾರಂಗಿ ಬ್ಯಾಕ್ ವಾಟ್ರ್ ಎಲ್ಲ ತೋರಿಸ್ತೀನಿ. ಚಿಕ್ಲೋಳೆ ಫಾಲ್ಸ್ ಹೇಗಿತ್ತು ಸ್ನೇಹಿತರೆ, ನೋಡಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ನೋಡಿ. ಹೋದ ವಿಡಿಯೋದಲ್ಲಿ ಹಾಕಿದ್ದೀನಿ. ಇವಾಗ ಇಲ್ಲೊಂದು ತೂಗು ಸೇತುವೆ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಹೇಳಿದ್ನಲ್ಲ, ಇದೇನೆ ತೂಗು ಸೇತುವೆ. ತುಂಬ ಚೆನ್ನಾಗಿದೆ. ಬೈಕೆಲ್ಲ ಹೋಗುತ್ತೆ. ಇವಾಗೊಂದು ಅಲ್ಲಿ ಸ್ಕೂಟಿ ಬರ್ತಾ ಇದೆ, ಅದು ಹೋಗಲಿ. ನೋಡಿ, ಅದು ಮೈಸೂರು ಡಿಸ್ಟಿಕ್ಕು, ಆ ಕಡೆ ಸೈಡು. ಇದು ಕೊಡಗು ಡಿಸ್ಟಿಕ್ಕು. ಈಗ ಬನ್ನಿ ನಾವು ಈಗ ಹೋಗೋಣ ಅಲ್ಲಿಗೆ. ಹೋಗೋದಕ್ಕೆ ಒಂಥರ ಖುಷಿ ಆಗುತ್ತೆ. ಇಲ್ಲಿ ಖುಷಿನೂ ಸಹ ಭಯನೂ ಆಗ್ತದೆ. ವಾವ್, ಏನು ಸಖತ್ತಾಗ ಇದೆ ಅಂದರೆ ಫೀಲಿಂಗು. ಹಂಗೆ ಒಂಥರ ತೇಲಾಡ್ದಂಗೆ ಆಯ್ತಾ ಇದೆ. ಸಖತ್ತಾಗಿದೆ. ತುಂಬ ನದಿ ಹರಿತಾ ಇದೆ. ಇಲ್ಲಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗೋ ರೋಡಲ್ಲಿ ಇದು ಸಿಗೋದು. ಸಖತ್ತಾಗಿದೆ ಮಾತ್ರ. ಇಲ್ಲಿ ಬಂದಾಗ ಬನ್ನಿ, ವಿಸಿಟ್ ಕೊಡಿ. ಸಖತ್ತಾಗಿದೆ ಇದು. ಸಖತ್ತಾಗಿದೆ ಗುರು. ನೋಡಿ, ಇಲ್ಲಿ ನಮ್ಮನ್ನ ಕಾಯ್ತಾ ಇದ್ದಾರೆ. ನಾವು ಆ ಕಡೆಗೆ ಹೋದರೆ ಅವರು, ನಾನು ಹೋದ್ಮೇಲೆ ಅವರು ಹೊರಡ್ತಾರೆ. ಈಗ ಮತ್ತೆ ರಿಟರ್ನ್ ಹೋಗೋಣ ಬನ್ನಿ. ನಿಮಗೆ ಬ್ಯಾಕ್ ವಾಟ್ರ್ ತೋರಿಸ್ತೀನಿ. ನೋಡಿ, ಟಿಬೇಟಿಯನ್ಸು ನೆಟ್ಕೊಂಡು ಹೋಗ್ತಾ ಇದ್ದಾರೆ. ಸಖತ್ತಾಗಿದೆ ಗುರು. ಅವ್ರ ಕ್ಯಾಂಪ್ಗೆ ಈ ತೂಗು ಸೇತುವೆ ಹತ್ತಿರ, ಅದಕ್ಕಾಗಿ ಇಲ್ಲಿ ಓಡಾಡ್ತಾರೆ. ಇಲ್ಲಿ ನೋಡಿ, ಹೋಗಿ ನೀವು ಅಂತ ಹೇಳ್ತಾ ಇದ್ದಾರೆ. ತುಂಬಾ ಸಾಧು ಜನ ಮಾತ್ರ. ಏನು ಚೆನ್ನಾಗಿದೆ ಗೊತ್ತಾ ಈ ಸೇತುವೆ. ಒಳ್ಳೆ ಥ್ರಿಲ್ ಕೊಡ್ತಾ ಇದೆ ಇದು. ಚಿಕ್ಲೋಳೆ ಫಾಲ್ಸು ಮತ್ತು ಎಲಿಫೆಂಟ್ ಕ್ಯಾಂಪ್ಗೆ ಹೋಗ್ಬೇಕಾದ್ರೆ ಇದು ಸಿಗುತ್ತೆ. ಇಲ್ಲಿ ಬಂದು ವಿಸಿಟ್ ಕೊಡಿ, ಚೆನ್ನಾಗಿರುತ್ತೆ ಇದು. ಹಾರಂಗಿ ಬ್ಯಾಕ್ ವಾಟ್ರ್ ಅಂದರೆ ಒಂಥರ ಅದ್ಭುತವಾದ ಪ್ಲೇಸ್ ಇದು. ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಹೆಂಗಿತ್ತು ಸ್ನೇಹಿತರೆ, ಹಾರಂಗಿ ಡ್ಯಾಮು ಮತ್ತು ಅದು ಬ್ಯಾಕ್ ವಾಟ್ರ್ ಎಲ್ಲನೂ ತೋರ್ಸೋಣ ಅಂತ ಇವಾಗ ನಿಮ್ಮನ್ನ ಕರ್ಕೊಂಬಂದಿದ್ದೀನಿ. ಇವಾಗ ಇಲ್ಲಿ ಲೆಫ್ಟ್ಗೆ ಹೋದರೆ, ಈಗ ಲೆಫ್ಟ್ ಟರ್ನ್ ಆಗಬೇಕು. ಲೆಫ್ಟ್ ಟರ್ನ್ ಆದರೆ ಈಗ ಬ್ಯಾಕ್ ವಾಟ್ರಿಗೆ ನಾವು ರೀಚ್ ಆಗ್ಬೋದು. ಇಲ್ಲಿಂದ 6.5 ಕಿಲೋಮೀಟ್ರ್ ಇದೆ. ಕ್ರಾಸಿಂದ 6.5 ಕಿಲೋಮೀಟ್ರ್ ಇದೆ. ನೋಡಿ, ಆಗಾಗಲೇ ಒಂದೊಂದು ಸ್ವಲ್ಪ ಮಳೆ ಬರ್ತಾನೆ ಇದೆ. ಪ್ರತಿಯೊಂದು ಪ್ರಾಣಿ ಆಹಾ, ಏನು ಪ್ಲೇಸು! ಹಿಂಗಿರುವಾಗ ತಿಂದು ತಣ್ಣನೆಯ ಗಾಳಿ, ತಂಪಾದ ವಾತಾವರಣ, ಅಲ್ಲಲ್ಲೇ ಮಳೆ ಬೀಳ್ತಾ ಇರುತ್ತೆ. ಈ ಥರ ವೆದರಲ್ಲಿ ಬರ್ತಾ ಇದ್ರೆ ಸಕ್ಕತ್ತಾಗಿದೆ ಪ್ಲೇಸು. ಇನ್ನೊಂದು 4 ಕಿಲೋಮೀಟ್ರ್ ಇದೆ ಹಾರಂಗಿ ಬ್ಯಾಕ್ ವಾಟರ್ಗೆ. ಈ ಸೋನೆಯಲ್ಲಿ ಬಂದರೆ ಮುಂಗಾರಿನಲ್ಲಿ ಏನೋ ಒಂಥರ ಖುಷಿ ಕೊಡುತ್ತೆ ಇಲ್ಲಿ ವೆದರು. ಸಿಕ್ತು ಗುರು ಹಾರಂಗಿ ಬ್ಯಾಕ್ ವಾಟ್ರು. ಯಾರೋ ಒಬ್ಬ ಕಪಲ್ಸು ಫೋಟೋ ತಗೋತಾ ಇದ್ದಾರೆ. ಇಂಥ ಟೈಮಲ್ಲಿ ನೀರು ಹತ್ರ ಹೋಗಬಾರ್ದು, ಎಚ್ಚರಿಕೆಯಿಂದ ಇರಬೇಕು. ನೋಡಿ, ತುಂಬಾ ಪ್ಲಾಸ್ಟಿಕ್ಗಳನ್ನು ಎಸ್ತಿದ್ದಾರೆ ಇಲ್ಲಿ. ಇಲ್ಲೇ ಪಕ್ಕದಲ್ಲೂ ರೆಸಾರ್ಟ್ ಇದೆ ನೋಡಿ. ಅಲ್ಲಿ ಕಪಲ್ಸು ಫೋಟೋ ತಗೋತಾ ಇದ್ದಾರೆ. ಸೆಲ್ಫಿ ತಗೊಳ್ಳೋದು ಇವೆಲ್ಲನೂ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಏಕೆಂದರೆ ಜೀವ ಎಲ್ಲರಿಗೂ ಅಮೂಲ್ಯವಾದದ್ದು. ತುಂಬಾ ನೀರು ತುಂಬಿರೋದ್ರಿಂದ ಆ ಕಡೆ ಸೈಡ್ ಹೋಗೋಕ್ಕಾಗಲ್ಲ. ಟಿಬಿಟಿಯನ್ಸ್ಗಳು ಅಲ್ಲಿ ಏನೋ ಮಾಡ್ತಾಯಿದ್ದಾರೆ. ಅಲ್ಲಿ ಏರ್ ಬಲೂನ್ ಇದ್ಮಾವೆ, ಹೆವಿ ನೀರಿದೆ ಗುರು, ತುಂಬಾ ನೀರಿದೆ.
ವಾವ್, ಈ ವ್ಯೂ ನೋಡೋದಕ್ಕೆ ಅದ್ಭುತವಾಗಿದೆ ಗುರು. ನೋಡಿ ಆ ಸೈಡಿಗೆ ಮನೆಗಳಿದ್ದಾವೆ, ರೆಸಾರ್ಟ್ ನಾವೆಲ್ಲ. ಇಲ್ಲೊಂದು ಮನೆ ಇದೆ, ಪಕ್ಕದಲ್ಲೇ ಒಂದು ಮನೆಗಳಿದೆ. ಸಣ್ಣಕ್ಕೆ ಮಳೆ ಹೋಯ್ತಾನೆ ಇದೆ. ಹೇಗಿತ್ತು ಸ್ನೇಹಿತರೆ ಬ್ಯಾಕ್ ವಾಟರ್? ಇದು ತುಂಬ ಚೆನ್ನಾಗಿದೆ, ಆದರೆ ತುಂಬಾ ನೀರಿರೋದ್ರಿಂದ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಸಕ್ಕತ್ತಾಗಿದೆ. ಇಲ್ಲಿ ರೋಡ್ ಒಂದು ಸ್ವಲ್ಪ ಹದಗೆಟ್ಟಿದೆ. ಹಾರಂಗಿ ಬ್ಯಾಕ್ ವಾಟರ್ಗಿಂದ ಹಾರಂಗಿ ಎಲಿಫೆಂಟ್ ಕ್ಯಾಂಪ್ಗೆ 13 ಕಿಲೋಮೀಟರ್ ಇದೆ ಗುರು. ಬಳಸೋಗ್ಬೇಕು, ಮತ್ತೆ ನಾವು ಬಂದ ದಾರಿಲೇ ವಾಪಸ್ ಹೋಗ್ಬೇಕು. ಒಳ್ಳೆ ಚೆನ್ನಾಗಿ ತುಂಬಿದೆ, ಆ ಪ್ರಕೃತಿನ ನೋಡ್ಬೋದು, ಒಳ್ಳೆ ಆ ವ್ಯೂನ ನೋಡ್ಬೋದು. ಅದಕ್ಕಾಗಿ ಇಲ್ಲಿಗೆ ಬರಬೇಕಾಗತ್ತೆ. ಆದರೆ ಇಲ್ಲಿ ಸಿಮೆಂಟ್ ರೋಡ್ ಮಾಡಿದ್ದಾರೆ, ಚೆನ್ನಾಗಿದೆ ದಾರಿ. ಸ್ವಲ್ಪ ದೂರ ಸ್ವಲ್ಪ ಚೆನ್ನಾಗಿಲ್ಲ. ಈಗ ಮಧ್ಯದಲ್ಲಿ ಸಿಮೆಂಟ್ ರೋಡ್ ಮಾಡಿದ್ರಲ್ಲ, ಚೆನ್ನಾಗಿದೆ ರೋಡಿಗೆ. ಆನೆಗಳು ಜಾಸ್ತಿ ಇದೆ ಅಂತ ಇಲ್ಲಿ ಕೊಟ್ಟಿದ್ದವ್ರೆ, ಕಾಡಾನೆಗಳು. ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಇದು ಹೋದರೆ ಎಲಿಫೆಂಟ್ ಕ್ಯಾಂಪು, ಹಾರಂಗಿ ಡ್ಯಾಮ್ಗೂ ಹೋಗ್ಬೋದು. ಇಲ್ಲಿ ನೋಡಿ, ಇದೆ ಹಾರಂಗಿ ಡ್ಯಾಮ್. ಇವಾಗ ಹಾರಂಗಿ ಡ್ಯಾಮ್ ನೀರು ಬಿಟ್ಟಿದ್ದಾರೆ, ಏನು ಸಖತ್ತಾಗಿ ಬರ್ತಾಯಿದೆ ಗೊತ್ತಾ ನೀರು. ಈಗ ಅಲ್ಲೇ ತೋರಿಸ್ತೀನಿ. ವಾವ್, ಏನು ಸಖತ್ತಾಗಿದೆ ಗುರು. ಏನ ನೀರು ಬಿಟ್ಟಿದ್ದಾರೆ ಈಗ ಅದರಲ್ಲಿ. ನಾನು ಹೋದ ವರ್ಷ ಬಂದಾಗ ಪೂರ್ತಿ ಇಲ್ಲಿ ರೋಡಲ್ಲಿ ಹರಿತಾ ಇತ್ತು, ಅಷ್ಟು ನೀರು ಬರ್ತಾಯಿತ್ತು. ಸಖತ್ತಾಗಿದೆ. ಸೆಂಟ್ರಲ್ ಇದ್ಕೊಂಡು ನೋಡೋದಕ್ಕೆ ಸಖತ್ತಾಗಿ ಕಾಣುತ್ತೆ. ಟಿಬಿಟಿಯನ್ಸು ಅಲ್ಲೇ ತಪಸ್ಸು ಕೂತ್ಬಿಟ್ಟಿದ್ರೇನ, ಪೊಲೀಸ್ ಬೈದು ಓಡಿಸ್ತಾನೆ. ಕತೆ ಗುರು, ಕತೆ ಜನಗಳು ಇವರು. ಇಲ್ಲೇ ಕೂತ್ಕೊಂಡ್ಬಿಟ್ಟವ್ರೆ ಅಲ್ಲಿ. ಏನು ಸಖತ್ತಾಗಿ ಕಾಣುತ್ತೆ ನೋಡಿ. ಇವಾಗ ಜಾಸ್ತಿ ಆಗಿದೆ ನೀರು. ತುಂಬ ಸಖತ್ತಾಗಿದೆ. ನಮ್ಮ ಗೊರೂರು ಡ್ಯಾಮ್ ಆದರೆ ಒಂದು ಸ್ವಲ್ಪ ಹಿಂಗೆ ಬಂದು ಸ್ಲೋಪಾಗಿ ಹಿಂಗೆ ಮತ್ತೆ ರೇಸ್ ಆಗುತ್ತೆ, ಅಪ್ ಆಗುತ್ತೆ, ಒಂಥರ ಜಂಪ್ ಆದಂಗೆ ನೀರು ಬೀಳೋದು. ಇಲ್ಲೇನಿಲ್ಲ, ಸಲೀಸಾಗಿ ಹಿಂಗೆ ಬಂದಿದ್ದು ಹೊಳೆ ಸೇರುತ್ತೆ. ಇವ್ರು ಟಿಬಿಟಿಯನ್ಸು ಅಲ್ಲಿ ಕೂತ್ಕೊಂಡ್ಬಿಟ್ಟು ತಪಸ್ ಮಾಡಿ ಕುತ್ಕೊಂಡಿದ್ರು, ಪೊಲೀಸ್ ಓಡಿಸ್ಬಿಟ್ರು ಹಂಗೆ. ಏನು ಸಾಕದ ನೋಡಿ. ಅಲ್ಲೇ ಕೂತ್ಬಿಟ್ಟಿದ್ರು. ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕನ್ನ. ಇಲ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಹೋದ ಸರಿ ಬಂದಾಗ ಇಷ್ಟೇನು ಚೆನ್ನಾಗಿತ್ತಿಲ್ಲ, ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಸತ್ಯಗಳೆಲ್ಲ ಕಟ್ ಮಾಡಿ ನೀಟಾಗಿ ಬಿಟ್ಟಿದ್ದಾರೆ. ಬರೀ ಹುಲ್ಲು ಮಾತ್ರ ಇರಬೇಕು, ಹಂಗೆ ಮಾಡಿದರು. ಹತ್ರ ಹೋಯ್ತಾ ಸೌಂಡು ಹೆವಿ ಬರ್ತಾ ಇದೆ. ನೀರು ಬೀಳ್ತಿರೋದು ಏನು ಸೌಂಡ್ ಕೇಳಿಸ್ತಾ ಇದೆ ಗೊತ್ತಾ ಸ್ನೇಹಿತರೆ? ನೋಡಿ, ಹಾರಂಗಿ ಡ್ಯಾಮ್ ಬತ್ತು, ಸಖತ್ತಾಗಿದೆ ಗುರು. ಅಂದರೆ ಗೊರೂರು ಡ್ಯಾಮಲ್ಲಿ ಏನು ಗೊತ್ತಾ, ಬಿದ್ದಿದ್ದು ಮತ್ತೆ ಹಾರುತ್ತೆ, ಮತ್ತೆ ಅರ್ಧ ಹೋದಷ್ಟು ಮತ್ತೆ ಮೇಲಕ್ಕೆ ಹಾರುತ್ತೆ. ಇಲ್ಲಿ ಹಾರಲ್ಲ, ಡೈರೆಕ್ಟ್ ಬಿದ್ದಿದ್ದು ಹಿಂಗೆ ಸ್ಲೋಪಾಗಿ ಹಿಂಗೆ ಹೋಗ್ಬಿಡ್ತದೆ ನೋಡಿ. ಅದೇ ಸೇತುವೆ ಅದು. ಆದ್ರೂ ನೋಡೋದಕ್ಕೆ ಚೆನ್ನಾಗಿದೆ, ಆರಾಮಾಗಿ ನೋಡ್ಬೋದು. ಹಾರಂಗಿ ನೀರು ಕಡಿಮೆ ಬಿಟ್ಟಿದ್ದಾರೆ, ಏನು ಜಾಸ್ತಿ ಏನೋ ಬಿಟ್ಟಿಲ್ಲ ಗುರು. ಹೇಗಿತ್ತು ಈ ವಿಡಿಯೋ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್, ಬೈ, ಸಿ ಯು, ಬಾಯ್.